ದಾಸೋಜ ಇವರು ಕೆತ್ತಿದಂತಹ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಯಾವ ಆಕಾರದಲ್ಲಿ ನಿರ್ಮಿತಗೊಂಡಿವೆ? ಆಯ್ತಾ? ಸಿಂಪಲ್ ಇದೆ. ಆಯ್ತಾ? 25ನೇ ಕೊನೆಯ ಪ್ರಶ್ನೆ ತುಂಬಾ ಸುಲಭದ ಪ್ರಶ್ನೆ, ಯಾರು ಬೇಕಾದ್ರೂ ಬರಿಬಹುದು. ತಲಕಾಡು ಯಾವ ಅರಸರ ರಾಜಧಾನಿಯಾಗಿತ್ತು? ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಂತಹ ಅರಸರ ಹೆಸರೇ? ಯಾವ ಅರಸರ ಅಥವಾ ಯಾವ ಅರಸರ ರಾಜಧಾನಿಯಾಗಿದೆ? ತಲಕಾಡು ಯಾವ ಅರಸರ ರಾಜಧಾನಿಯಾಗಿದೆ? ತಲಕಾಡು ಯಾವ ಅರಸರ ರಾಜಧಾನಿಯಾಗಿದೆ? ಆಯ್ತಾ? ಯಾವ ಅರಸರ ರಾಜಧಾನಿ ಆಗಿತ್ತು ಅಂತ, ಯಾವ ಅರಸರು ಅದನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಅಂತ ತಲಕಾಡ. ಈ ನಮ್ಮ ಕರ್ನಾಟಕದ ರಾಜಧಾನಿ ಯಾವ್ದು ಹೇಳಿ? ಬೆಂಗಳೂರು. ಅದೇ ತರ ಯಾವ ಒಂದು ಅರಸರ ರಾಜಧಾನಿ ಆಗಿತ್ತು ಆಗಿನ ಕಾಲದಲ್ಲಿ? ಯಾವ ಅರಸರ ರಾಜಧಾನಿ ಅಂತ, ರಾಜಧಾನಿನೇ ತಲಕಾಡು. ಆ ತಲಕಾಡು ಯಾವ ಅರಸರ ರಾಜಧಾನಿ ಆಗಿತ್ತು ಅಂತ ಆರ್ಯಭಟ್ಟದವರು ನಮಗ್ ಕೊಡ್ರಿ, ನಂಗೆ ಕೊಡ್ರಿ. ಬೇರೆ ಭಾಸ್ಕರಾಚಾರ್ಯದವರು ಜ್ಯೋತಿ ಮೇಡಮ್ ಕೊಡ್ರಿ ಪೇಪರ್. ಒಂದು ನಿಮಿಷ ಇರಿ, ಒಂದು ನಿಮಿಷ ಎಲ್ಲ ಬರ್ತಾ ಒಂದೇ ನಿಮಿಷ ನೋಡ್ಕೊಳ್ಳಿ. ಅಲ್ಲಿ ಆರ್ಯಭಟ ಮತ್ತೆ ಭಾಸ್ಕರಾಚಾರ್ಯ ಎರಡು ಬಸ್ನವ್ರು ಇದ್ದೀರಲ್ವಾ? ಹಾಗಾದ್ರೆ ಆ ಬಸ್ಸಿನ ಹೆಸರು ಬನ್ನಿ. ಆರ್ಯಭಟ್ಟ ಬಿದ್ದವರು ಆರ್ಯಭಟ ಬನ್ನಿ, ಆ ಭಾಸ್ಕರಾಚಾರ್ಯ ಇದ್ದವರು ಭಾಸ್ಕರಾಚಾರ್ಯ ಬನ್ನಿ. ನಿಮ್ಮ ಹೆಸರು, ನಿಮ್ಮ ಶಾಲೆ ಹೆಸರು? ಹಂಗೆ ಹೇಳ್ಬೇಕಲ್ಲ. ಯೂಸ್ ಮಾಡೋ ಮೊಬೈಲ್ ಅಲ್ಲ, ಒಂದು ಕಿವಿ ರಿಂಗ್ ಇಡಲ್ಲ, ಎಕ್ಸಾಮ್ ಬರೆಯುವಾಗ ಒಂದು ಕೈ ಕಟ್ಟಿರೋ ದಾರ ಇಡಲ್ಲ, ಕಂಡು ಕಟ್ಟಿರೋ ಉದಾಹರಣೆ ಇಡಲ್ಲ, ಎಲ್ಲ ಕಟ್ ಮಾಡಿ ಹೇಳ್ತಾರೆ. ಅಷ್ಟು ಸ್ಟ್ರಿಕ್ಟ್ ಇದೆ, ಅಷ್ಟು ಸುಲಭ ಇಲ್ಲ. ನೌಕರಿ ತಗೊಂಡು ವಿಚಾರ ಅಷ್ಟು ಸುಲಭದಲ್ಲಿಲ್ಲ. ಈಗ ಮತ್ತೆ ಕ್ವಶನ್ ರಿಪೀಟ್ ಮಾಡ್ತಾರೆ.